ಸ್ನೇಹಿತರೆ, ಎಲ್ಲರಿಗೂ ಇಗ್ನೆಟ್ ಮಾಹಿತಿಗೆ ಸ್ವಾಗತ. ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ಹೇಗೆ ಡೊಮಿಸೈಲ್ ಪ್ರಮಾಣ ಪತ್ರ ಅಥವಾ ಶಾಶ್ವತ ನಿವಾಸ ಸ್ಥಾನ ಪತ್ರ ಇದಕ್ಕೆ ಅಪ್ಲೈ ಮಾಡುವುದು ಹೇಗೆ, ಸೊ ಇದು ಏನು ಮತ್ತು ಇದು ಯಾಕೆ ಬೇಕು, ಸೊ ಆಮೇಲೆ ಅರ್ಹತೆಗಳೇನಿರಬೇಕು, ಆಮೇಲೆ ಯಾವ ಯಾವ ಡಾಕ್ಯುಮೆಂಟ್ಸ್ಗಳು ಬೇಕು, ಸೊ ಇದು ಮೊಬೈಲ್ ಮೂಲಕ ಅಪ್ಲೈ ಮಾಡ್ಬೋದಾ ಇಲ್ಲವಾ, ಎಲ್ಲವನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಮತ್ತು ಮೊಬೈಲ್ ಮೂಲಕ ಅಪ್ಲೈ ಮಾಡುವುದು ಹೇಗೆ ಎಂದು ಸಂಪೂರ್ಣವಾಗಿ ಸ್ಟೆಪ್ ಬೈ ಸ್ಟೆಪ್ ಪ್ರೋಸೆಸ್ ತಿಳಿಸಿಕೊಡುತ್ತೇನೆ. ಸ್ನೇಹಿತರೆ, ಕಂದಾಯ ಇಲಾಖೆ ತಹಶೀಲ್ದಾರ್ ನೀಡುವ ಒಂದು ಪ್ರಮಾಣ ಪತ್ರ, ಅಂದರೆ ಆ ಒಂದು ವ್ಯಕ್ತಿ ಕರ್ನಾಟಕದಲ್ಲಿ ಶಾಶ್ವತ ನಿವಾಸಿ ಎಂದು ದೃಢೀಕರಿಸೋಕ್ಕೋಸ್ಕರ ಈ ಒಂದು ಪ್ರಮಾಣ ಪತ್ರವನ್ನು ನೀಡ್ತಾರೆ. ಸೊ ಇದು ಯಾಕೆ ಬೇಕಂತ ಹೇಳಿದ್ರೆ, ಸರ್ಕಾರಿ ಉದ್ಯೋಗಗಳಲ್ಲಿ ಕರ್ನಾಟಕದ ಕೋಟಾ ಅಥವಾ ಮೀಸಲಾತಿ ಬಯಸುವವರಿಗೆ ಮತ್ತು ಕೆಸೆಟ್ ನೀಟ್ ಮತ್ತು ರಾಜ್ಯ ಕೋಟಾ ಪ್ರವೇಶಕ್ಕೆ ಈ ಒಂದು ಪತ್ರ ಬೇಕಾಗುತ್ತೆ. ಅದಾದಮೇಲೆ ವಿದ್ಯಾರ್ಥಿ ವೇತನಕ್ಕೆ ಅಪ್ಲೈ ಮಾಡೋದಕ್ಕೋಸ್ಕರ ಕೂಡ ಈ ಒಂದು ಪ್ರಮಾಣ ಪತ್ರ ಬೇಕಾಗುತ್ತೆ. ಮತ್ತು ಗೃಹಲಕ್ಷ್ಮಿ, ಯುವನಿಧಿಯಂತಹ ರಾಜ್ಯ ಕಲ್ಯಾಣ ಯೋಜನೆಗಳಿಗೆ ಈ ಒಂದು ಸರ್ಟಿಫಿಕೇಟ್ ಬೇಕಾಗುತ್ತೆ. ಏನು ಅರ್ಹತೆ ಇರಬೇಕು, ಸೊ ಇದು ಪಡಿಬೇಕಂದ್ರೆ ಏನು ಅರ್ಹತೆ ಇರಬೇಕು ಅಂತ ಹೇಳಿದ್ರೆ, ಕರ್ನಾಟಕದಲ್ಲಿ 10 ವರ್ಷಗಳಿಗಿಂತ ಹೆಚ್ಚಾಗಿ ಅಥವಾ 10 ವರ್ಷಗಳಿಗಿಂತ ಹೆಚ್ಚಾಗಿ ಕರ್ನಾಟಕದ ನಿವಾಸಿಯಾಗಿರಬೇಕು. ಅದಾದಮೇಲೆ ಕರ್ನಾಟಕದಲ್ಲಿ ಭೂಮಿ ಮತ್ತು ಸ್ಥಿರಾಸ್ತಿ ಸ್ವಂತ ಹೊಂದಿರಬೇಕು. ನೆಕ್ಸ್ಟು, ಮಹಿಳೆ ಕರ್ನಾಟಕ ನಿವಾಸಿಯನ್ನು ಮದುವೆ ಆಗಿರಬೇಕು. ಅಂದರೆ ಬೇರೆ ಸ್ಟೇಟಿನ ಒಂದು ಮಹಿಳೆ ಕರ್ನಾಟಕದ ಒಂದು ಗಂಡಿನೊಂದಿಗೆ ವಿವಾಹವನ್ನು ಹೊಂದಿರಬೇಕು ಅಂತ ಹೇಳ್ತಿದ್ದಾರೆ. ಆಮೇಲೆ ಬೇಕಾಗುವ ದಾಖಲಾತಿಗಳು ಏನು ಅಂತ ಹೇಳಿದ್ರೆ, ಕಡ್ಡಾಯವಾಗಿ ನೀವು ಆಧಾರ್ ಕಾರ್ಡ್, ಪಡಿತರ ಚೀಟಿ ಅಥವಾ ರೇಷನ್ ಕಾರ್ಡ್ ಮತ್ತು ವೋಟರ್ ಐ ಡಿ, ಓಕೆನಾ. ಅದಾದಮೇಲೆ ಇತ್ತೀಚಿನ ಪಾಸ್ಪೋರ್ಟ್ ಸೈಜ್ ಫೋಟೋ ಒಂದು ಇರಬೇಕು. ಏನೇನು ಪೂರಕ ದಾಖಲೆಗಳಿದ್ರಲ್ಲಿ ಯಾವುದಾದ್ರೂ ಒಂದು ಇರಬೇಕು. ಅದು ನೆಕ್ಸ್ಟ್ ಪ್ಲಸ್ ಈ ಒಂದು ದಾಖಲಾತಿ ಬೇಕು. ಯಾವುದು ಮೇಲೆ ಕಡ್ಡಾಯ ಅಂತ ಹೇಳಿದ್ನಲ್ಲ, ಸೊ ಅದಕ್ಕೆ ಜೋಡಣೆಯಾಗಿ ಅದು ಪ್ಲಸ್ ಯಾವುದು ಅಂತ ಹೇಳಿದ್ರೆ, ಜನನ ಪ್ರಮಾಣ ಪತ್ರ ಒಂದಿರಬೇಕು, SLC ಅಥವಾ 10th ಮಾರ್ಕ್ಸ್ ಕಾರ್ಡ್, ಅಥವಾ ವಿದ್ಯುತ್ ನೀರಿನ ಬಿಲ್, ಅಥವಾ ಆಸ್ತಿ ದಾಖಲೆ, ಅಥವಾ ಬಾಡಿಗೆ ಒಪ್ಪಂದ, ಅದು ಬಾಡಿಗೆ ಮನೆ ಇದ್ದಾರೆ, ಇಷ್ಟರಲ್ಲಿ ಒಂದು ಡಾಕ್ಯುಮೆಂಟ್ ಇದ್ದರೆ ಸಾಕು. ನೆಕ್ಸ್ಟು, ಆನ್ಲೈನಲ್ಲಿ ಅರ್ಜಿ ವಿಧಾನ. ಸೊ ಇದನ್ನು ಕಂಪ್ಲೀಟಾಗಿ ನಿಮಗೆ ತಿಳಿಸ್ಕೊಡ್ತೇನೆ, ಮೊಬೈಲ್ ಮೂಲಕ ತೋರಿಸ್ಕೊಡ್ತೇನೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಸೇವಾ ಸಿಂಧು, ನೀವು ನಾಡ ಕಚೇರಿ ಮೂಲಕ ಅಪ್ಲೈ ಮಾಡ್ಬೋದು, ಸೇವಾ ಸಿಂಧು ಥ್ರೂ ಅಪ್ಲೈ ಮಾಡ್ಬೋದು, ಓಕೆನಾ. ನೆಕ್ಸ್ಟು, ಮೊಬೈಲಲ್ಲಿ ಅರ್ಜಿ ಸಲ್ಲಿಸ್ಬೋದಾ ಅಂತ ಕೇಳೋದಾದರೆ ಹೌದು, ಸಲ್ಲಿಸ್ಬೋದು. ನೆಕ್ಸ್ಟು, ಆಫ್ಲೈನಲ್ಲಿ ವಿಧಾನ, ಅಂದರೆ ಆಫ್ಲೈನ್ ನಿಮಗೆ ಮೊಬೈಲ್ ಅರ್ಜಿ ಸಲ್ಲಿಸೋಕ್ಕಾಗಲ್ಲ ಅಂತ ಹೇಳಿದ್ರೆ ನೀವು ನಾಡ ಕಚೇರಿ, ಈ ನಂತರ ಗ್ರಾಮವನ್ನು ಇದಕ್ಕೆಲ್ಲ ಹೋಗಿ ನೀವು ಅಲ್ಲೂ ಕೂಡ ಅಪ್ಲೈ ಮಾಡ್ಬೋದು. ಹೇಗೆ ಮೊಬೈಲ್ ಥ್ರೂ ಅಥವಾ ನಿಮ್ಮ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಮೊಬೈಲ್ ಥ್ರೂ ಹೇಗೆ ನೀವು ಸ್ವಂತವಾಗಿ ಹೇಗೆ ಅಪ್ಲೈ ಮಾಡುವುದು, ಇದೊಂದು ಶಾಶ್ವತ ನಿವಾಸ ಸ್ಥಾನ ಪತ್ರಕ್ಕೆ ಅಥವಾ ಡೊಮಿಸಿಯಲ್ ಸರ್ಟಿಫಿಕೇಟಿಗೆ ಹೇಗೆ ಅಪ್ಲೈ ಮಾಡುವುದೆಂದು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಸ್ನೇಹಿತರೆ, ನಿಮ್ಮ ಒಂದು ಕ್ರೌಮ್ ಬ್ರೌಸರಲ್ಲಿ ಅಥವಾ ಗೂಗಲಲ್ಲಿ ನಾಡ ಕಚೇರಿ ಅಂತ ಟೈಪ್ ಮಾಡಿ. ಸೊ ನಾಡ ಕಚೇರಿ ಅಂತ ಟೈಪ್ ಮಾಡ್ಕೊಳ್ಳಿ. ಸೊ ನಾಡ ಕಚೇರಿ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ನೆಕ್ಸ್ಟ್ ನಾಡ ಕಚೇರಿ ಅಂತ ಒಂದು ವೆಬ್ ಓಪನ್ ಆಗುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇದರ ನೇರ ಲಿಂಕು ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೊಟ್ಟಿರ್ತೀನಿ. ಸೊ ಅದನ್ನ ಕ್ಲಿಕ್ ಮಾಡೋ ಮೂಲಕ ನೀವು ಡೈರೆಕ್ಟ್ ಇಲ್ಲಿಗೆ ಬರ್ಬೋದು, ಓಕೆನಾ. ನೆಕ್ಸ್ಟ್ ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಅಂತ ಏನು ಕಾಣ್ತುಂಟಲ್ಲ, ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್, ಈ ಒಂದು ಆನ್ಲೈನ್ ಅಪ್ಲಿಕೇಶನ್, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಕ್ಲಿಕ್ ಮಾಡಾದ್ಮೇಲೆ ಅಪ್ಲೈ ಆನ್ಲೈನ್ ಅಂತ ಕಾಣುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಮೊಬೈಲ್ ಸಂಖ್ಯೆ ಏನಿರುತ್ತೆ ಅದನ್ನ ಟೈಪ್ ಮಾಡಬೇಕಾಗುತ್ತೆ. ಸೊ ಮೊಬೈಲ್ ಸಂಖ್ಯೆನ ಟೈಪ್ ಮಾಡಾದ್ಮೇಲೆ OTP ಪಡೆಯಿರಿ. ಸೊ OTPನ ಕಳಿಸ್ಕೊಡ್ತೀನಿ ಮೊಬೈಲಿಗೆ. ಸೊ OTP ನಿಮ್ಮ ಮೊಬೈಲ್ ಏನು ಬರುತ್ತೆ ಅದನ್ನ ಅಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಸೊ ನಿಮ್ಮ ಮೊಬೈಲ್ ಸಂಖ್ಯೆನ ಏನು ಟೈಪ್ ಮಾಡ್ತೀರಾ ಆ ಕೂಡಲೇ ನಿಮಗೆ ಒಂದು OTP ಬರುತ್ತೆ. ಕೆಲವು ಸತಿ ವೆಬ್ ಕ್ರ್ಯಾಶ್ ಆಗುತ್ತೆ, ಸೊ ಸ್ವಲ್ಪ ಬಿಟ್ಟು ಟ್ರೈ ಮಾಡಿ, ಕರೆಕ್ಟ್ ಆಗುತ್ತೆ. ಸೊ ನಿಮ್ಮ ಒಂದು ಮೊಬೈಲ್ ನಂಬರ್ಗೆ OTPನಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಸೊ OTP ಟೈಪ್ ಮಾಡಾದ್ಮೇಲೆ ಇಲ್ಲಿ ಏನು ಕ್ಯಾಪ್ಚಾ ಕಾಣುತ್ತಲ್ಲ ಕ್ಲಿಯರ್ ಆಗಿ ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಸೊ ಲಾಗಿನ್ ಅಂತ ಹೇಳಿ ಕ್ಲಿಕ್ ಮಾಡಬೇಕು. ಸೊ ಲಾಗಿನ್ ಅಂತ ಕ್ಲಿಕ್ ಮಾಡಿಕೊಳ್ಳಿ. ಸೊ ಹೊಸ ವಿನಂತಿ ಕಾಣ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದ ಕೂಡಲೇ ಇಲ್ಲಿ ವಾಸಸ್ಥಳ ಪ್ರಮಾಣ ಪತ್ರ ಅಂತ ಇದೆಯಲ್ಲ, ಸೊ ಅದ್ರ ಮೇಲೆ ಅದರಲ್ಲಿ ಶಾಶ್ವತ ನಿವಾಸ ಪ್ರಮಾಣ ಪತ್ರ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ಕೂಡಲೇ ಈ ಒಂದು ಸರ್ಟಿಫಿಕೇಟಿಗೆ ಸೇವಾ ಶುಲ್ಕ 0 ಆಗಿರುತ್ತೆ, ಯಾವುದೇ ಥರದ ಶುಲ್ಕ ಇರುವುದಿಲ್ಲ. ನೆಕ್ಸ್ಟ್ ಇಲ್ಲಿ ಮುಂದುವರಿಸಿ ಅಂತ ಇರುತ್ತೆ. ಮತ್ತೆ ಇನ್ನೊಂದು, ಅರ್ಜಿದಾರ ಫೋಟೋ ಅಥವಾ ಏನೇ PNG ಇರೋ 50 KB ಒಳಗಿರ್ಬೇಕು, 50 KB ಒಳಗಿಂತ ಕಮ್ಮಿ ಇರಬೇಕು, ಓಕೆನಾ. ಮತ್ತೆ ಅಪ್ಲೋಡ್ ಮಾಡುವ ಎಲ್ಲಾ ತರದ ಡಾಕ್ಯುಮೆಂಟ್ಸ್ಗಳು 300 KB ಗಿಂತ ಕಮ್ಮಿ ಇರಬೇಕು.
ಆಮೇಲೆ ನೀವು ಕನ್ನಡ ಅಥವಾ ಇಂಗ್ಲಿಷ್ನಲ್ಲಿ ಪ್ರಮಾಣ ಪತ್ರ ಬಯಸಿದರೆ ಉನ್ನತ ಮೆನುವಿನ ಭಾಷಾ ಆಯ್ಕೆ ಮಾಡಿ. ಸೊ ಇಲ್ಲಿ ಕನ್ನಡ ಅಥವಾ ಇಂಗ್ಲಿಷ್ನ ಬಳಸ್ಬೇಕಂದ್ರೆ ಸೊ ಇಲ್ಲಿ ಇರುತ್ತಲ್ಲ ಇಲ್ಲಿ, ಸೊ ಅದ್ರ ಮೂಲಕ ನೀವು ಟೈಪ್ ಮಾಡಿ ತಗೊಬೋದು. ನೆಕ್ಸ್ಟ್ ಇಲ್ಲಿ ಕ್ಲಿಕ್ ಹಿಯರ್ ಟು ಡೌನ್ಲೋಡ್ ಅಂತ ಇಲ್ಲಿ ಕಾಣುತ್ತಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಅದು ಕ್ಲಿಕ್ ಮಾಡಿದ್ರೆ ನಿಮಗೆ ಅಫಿಡೇವಿಟ್ ಒಂದು ಓಪನ್ ಆಗುತ್ತೆ. ಸೊ ಈ ಅಫಿಡೇವಿಟ್ ನೀವು ಏನ್ ಮಾಡ್ಬೇಕು, ಎಲ್ಲ ಫಿಲ್ ಮಾಡಿ ಇಟ್ಕೊಳ್ಳಿ. ಫಿಲ್ ಮಾಡಿ ಇಟ್ಕೊಂಡು ಅದನ್ನು ಸ್ಕ್ಯಾನ್ ಮಾಡ್ಕೊಳ್ಳಿ. ಯಾಕಂತ ಹೇಳಿದ್ರೆ ಲಾಸ್ಟಿಗೆ ಅಪ್ಲೋಡ್ ಮಾಡಕ್ಕೆ ಈ ಒಂದು ಅಫಿಡೇವಿಟ್ ಕೂಡ ಬೇಕಾಗುತ್ತೆ. ಓಕೆನಾ? ಇಲ್ಲಿ ಮುಂದುವರಿಸಿ ಅದ್ರ ಮೇಲೆ ಕ್ಲಿಕ್ ಮಾಡಿ. ಡೂ ಯು ಹ್ಯಾವ್ ಪರ್ಮನೆಂಟ್ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಇಶ್ಯೂಡ್ ಬೈ ಎನಿ ಅದರ್ ಸ್ಟೇಟ್ ಅಂತಿದ್ರೆ, ಅಂದ್ರೆ ಬೇರೆ ಸ್ಟೇಟ್ ಅವರು ನಿಮಗೆ ಏನಾರ ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರಾ ಅಂತ ಕೇಳ್ತಿದ್ರೆ, ಕೊಟ್ಟಿದ್ರೆ ಎಸ್ ಅನ್ನಿ, ಇಲ್ಲ ಅಂದ್ರೆ ಇಲ್ಲ ಅನ್ನಿ. ಹೆಚ್ಚಿನ ಪಕ್ಷ ಇಲ್ಲನೇ ಆಗಿರುತ್ತೆ. ಸೊ ನೋ ಅಂತ ಕ್ಲಿಕ್ ಮಾಡ್ತೀನಿ. ಸೊ ಇಲ್ಲಿ ರೀಡೈರೆಕ್ಟ್ ಟು ಆಧಾರ್ ಅಥೆಂಟಿಕೇಶನ್ ಸೈಟ್. ಸೊ ಇಲ್ಲಿ ಬಂದ್ಬಿಟ್ಟು ನೀವೇನ್ ಮಾಡ್ಬೇಕು, ನಿಮ್ಮ ಆಧಾರ್ ಕಾರ್ಡ್ ನ ಸಂಖ್ಯೆಯನ್ನು ಕರೆಕ್ಟ್ ಆಗಿ ಇಲ್ಲಿ ಟೈಪ್ ಮಾಡ್ಬೇಕಾಗುತ್ತೆ. ಓಕೆನಾ? ಸೊ ಆಧಾರ್ ಕಾರ್ಡ್ ಸಂಖ್ಯೆನ ಟೈಪ್ ಮಾಡ್ಕೊಳ್ಳೆ ಇಲ್ಲಿ ಬಾಕ್ಸ್ ಅಲ್ಲಿ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ OTP ಅಂತೇಳಿ ಕ್ಲಿಕ್ ಮಾಡಿ. ಸೊ OTP ನ ಜನರೇಟ್ OTP ಪಡೆಯಿರಿ ಕ್ಲಿಕ್ ಮಾಡಿದ ಕೂಡಲೇ ನಿಮ್ಮ ಮೊಬೈಲಿಗೆ ಒಂದು OTP ಬರುತ್ತೆ. ಆ OTP ನ ಇಲ್ಲಿ ಟೈಪ್ ಮಾಡ್ಬೇಕಾಗುತ್ತೆ. ಓಕೆನಾ? ಸೊ OTP ಟೈಪ್ ಮಾಡ್ಕೊಳ್ಳೆ, ಸಲ್ಲಿಸಿ, ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ಬೇಕು. ಓಕೆನಾ? ನೆಕ್ಸ್ಟ್ KYC ಅಕೌಂಟ್ ಸರ್ವಿಸಸ್. ಸೊ ನೆಕ್ಸ್ಟ್ ವಿಂಡೋ ಬಂದ್ಬಿಟ್ಟು ಓಪನ್ ಆಗುತ್ತೆ. ನೆಕ್ಸ್ಟ್ ಪ್ರೋಸೆಸ್ಗೆ ಸೊ ನಿಮಗೆ ಇಲ್ಲಿ ಈ ತರ ಒಂದು ಅಥವಾ ಪೇಜ್ ಓಪನ್ ಆಗುತ್ತೆ. ಸೊ ನೀವೇನ್ ಕೊಟ್ಟಿರ್ತೀರಲ್ಲ, ಏನು ಆಧಾರ್ ಕಾರ್ಡ್ ಸಂಖ್ಯೆ, ಸೊ ಅದರಲ್ಲಿ ಏನೇನು ಅಡ್ರೆಸ್ ಇರುತ್ತೋ ಯಥಾ ಪ್ರಕಾರ ಇಲ್ಲಿ ಬರುತ್ತೆ. ಓಕೆನಾ? ಯಥಾ ಪ್ರಕಾರ ನಿಮಗೆ ಇಲ್ಲಿ ಬರುತ್ತೆ ನೋಡಿ. ಇಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಅಲ್ಲಿ ಏನೇನು ಅಡ್ರೆಸ್ಗಳಿತ್ತು, ಸೊ ಅದೇ ತರ ಯಥಾ ಪ್ರಕಾರ ಇಲ್ಲಿ ಬರುತ್ತೆ. ಓಕೆನಾ? ಇಲ್ಲಿ ನಿಮ್ಮ ಹೋಬಳಿ ಹೆಸರು, ಗ್ರಾಮದ ಹೆಸರು ಮತ್ತು ತಂದೆ ಮತ್ತು ತಾಯಿಯ ಹೆಸರು ಇವನ್ನ ಟೈಪ್ ಮಾಡಿದಾದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಮ ಇಮೇಲ್ ID ಮತ್ತು ನಿಮ್ಮ ಒಂದು ಫೋನ್ ನಂಬರ್ನ ಟೈಪ್ ಮಾಡಿ ಅದನ್ನು ವೆರಿಫೈ ಕೊಟ್ಟಾದ್ಮೇಲೆ ನಿಮ್ಮ ಇಮೇಲ್ ID ಫೋನ್ ನಂಬರ್ ಎರಡು ವೆರಿಫೈ ಆಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ನಿಮ್ಮ ಪ್ರಮಾಣ ಪತ್ರವನ್ನು ಡಿಜಿಲಾಕರ್ ತರಲು ನೀವು ಬಯಸುವಿರಾ ಅಂದ್ಕೊಳ್ಳೋದ್ರೆ ನಿಮಗೆ ಬೇಕಂದರೆ ಹೌದು ಅಂತ ಟೈಪ್ ಮಾಡಿ ಹೌದಿಗೆ ಕ್ಲಿಕ್ ಮಾಡಿ, ಇಲ್ಲ ಅಂತ ಹೇಳಿದ್ರೆ ಇಲ್ಲದಕ್ಕೆ ಕ್ಲಿಕ್ ಮಾಡಿ. ನೆಕ್ಸ್ಟು ಮುಂದುವರಿಸಿ ಮೇಲೆ ಟ್ಯಾಪ್ ಮಾಡಿ. ಮುಂದುವರಿಸಿ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ನಿಮಗೆ ಸರ್ಟಿಫಿಕೇಟ್ ರಿಲೇಟೆಡ್ ಡೀಟೇಲ್ಸ್ ಅಂತ ಬರುತ್ತೆ. ಸೊ ಇದರಲ್ಲಿ ಅರ್ಹತೆ ಅಥವಾ ಕ್ರೈಟೀರಿಯಾಗಳು, ಈ ಒಂದು ಪರ್ಮನೆಂಟ್ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಪಡೆದುಕೊಳ್ಳೋಕೆ ಇವೆಲ್ಲ ಕ್ರೈಟೀರಿಯಾ ಅಥವಾ ಅರ್ಹತೆಗಳಿರಬೇಕು. ಸೊ ಇದರಲ್ಲಿ ಬರ್ತ್ ಇನ್ ಫಸ್ಟ್ನೇ ಬಂದ್ಬಿಟ್ಟು ಬರ್ತ್ ಇನ್ ಕರ್ನಾಟಕ ಸ್ಟೇಟ್ ಆ್ಯಂಡ್ ರಿಸೈಡೆಡ್ ಫಾರ್ ಅಟ್ಲೀಸ್ಟ್ 10 years ಅಂತ ಹೇಳಿ ಕರ್ನಾಟಕ ಜನಿಸಿ 10 ವರ್ಷ ಕಾಲ ವಾಸಿಸ್ತೇನೆ ಅಂತ ಹೇಳ್ಕೊಳ್ಳಿ, ಅವರು ಫಸ್ಟ್ ಮಾರ್ಕಿಗೆ ಟಿಕ್ ಮಾರ್ಕ್ ಹಾಕ್ಬೋದು. ನೆಕ್ಸ್ಟ್ ಎಜುಕೇಷನ್ ಕರ್ನಾಟಕ ಸ್ಟೇಟ್ ಅಂದರೆ ಕರ್ನಾಟಕದಲ್ಲಿ 10 ವರ್ಷಗಳ ಕಾಲ ಶಿಕ್ಷಣ ಪಡೆದಿದೆ ಅಂದ್ಕೊಳ್ಳಿ, ಸೆಕೆಂಡ್ ಮಾರ್ಕಿಗೆ ಟಿಕ್ ಮಾರ್ಕ್ ಹಾಕ್ಬೋದು. ನೆಕ್ಸ್ಟ್ ರೆಸಿಡೆನ್ಷಿಯಲ್ ಪ್ರಾಪರ್ಟಿ ಅಂದರೆ ಕರ್ನಾಟಕದಲ್ಲಿ ಆಸ್ತಿ ಇದೆ ಅಂತ ಹೇಳಿದ್ರೆ ಅವ್ರ ಥರ್ಡಿಗೆ. ಹಾಗೆ ಎಂಪ್ಲಾಯ್ಮೆಂಟ್ ಆಫ್ ದ ಅಪ್ಲಿಕೆಂಟ್ ಐದರ್ ಪೇರೆಂಟ್ ಗೌರ್ಮೆಂಟ್ ಪಬ್ಲಿಕ್ ಇನ್ಸ್ಟಿಟ್ಯೂಷನ್ ಅಂತ ಹೇಳಿದ್ರೆ ಕರ್ನಾಟಕದ ತಂದೆ ತಾಯಿಗಳು ಗೌರ್ಮೆಂಟ್ ಅಥವಾ ಸರ್ಕಾರಿ ಹುದ್ದೆಗಳಿದ್ದಾರೆ ಅಂತ ಹೇಳಿದ್ರೆ ಅವರು 4ನೇ ಮಾರ್ಕಿಗೆ ಟಿಕ್ ಮಾರ್ಕ್ ಹಾಕ್ಬೋದು. ಸೊ ಅದೇ ಥರ ಆರ್ಡಿನರಿಲಿ ರೆಸಿಡೆಂಟ್ ಅಂತ ಹೇಳಿದ್ರೆ ಕರ್ನಾಟಕದ ನಿವಾಸಿ ಅಂತ ಹೇಳಿದ್ರೆ 10 years ಕಂಟಿನ್ಯೂಸ್ಲಿ ಅಂತ ಹೇಳಿದ್ರೆ ಅವರು 5ನೇ ಮಾರ್ಕಿಗೆ ಟಿಕ್ ಮಾರ್ಕ್ ಹಾಕ್ಬೋದು. ನೆಕ್ಸ್ಟ್ ಇಲ್ಲಿ ಸ್ಪೌಸ್ ಆರ್ ಪೇರೆಂಟ್ಸ್ ರೆಸಿಡೆಂಟ್ ಇನ್ ಕರ್ನಾಟಕ ಸ್ಟೇಟ್ ಅಟ್ಲೀಸ್ಟ್ 10 years ಅಂತ ಹೇಳಿದ್ರೆ ಪೇರೆಂಟ್ಸ್ ಆಗಲಿ ಅವರು ಅಟ್ಲೀಸ್ಟ್ 10 ವರ್ಷಗಳ ಕಾಲ ಕರ್ನಾಟಕದಲ್ಲಿ ವಾಸಿಯಾಗಿದ್ದರು ಅಂತ ಹೇಳಿದ್ರೆ ಅವರು 6ನೇ ಮಾರ್ಕಿಗೆ ಟಿಕ್ ಮಾರ್ಕ್ ಹಾಕಿ. ಸೊ 7th ಬಂದ್ಬಿಟ್ಟು ನಮಗೆ ಗೌರ್ಮೆಂಟ್ ರೆಕಾರ್ಡು ಪ್ರೊವೈಡ್ ರೆಸಿಡೆಂಟ್ ಸ್ಟೇಟಸ್ ಅಂದರೆ ಗೌರ್ಮೆಂಟು ನಮಗೆ ರೆಸಿಡೆಂಟ್ ಸ್ಟೇಟಸನ್ನು ಕೊಟ್ಟಿದೆ 10 ವರ್ಷಗಳ ಕಾಲ ಅಂದ್ಕೊಂಡು ಅವರು 7th ಮಾರ್ಕಿಗೆ ಟಿಕ್ ಮಾರ್ಕ್ ಹಾಕ್ಬೋದು. ಮತ್ತು ಕರ್ನಾಟಕದಲ್ಲಿರುವಂತಹ ವ್ಯಕ್ತಿಯನ್ನು ಮದುವೆ ಆಗಿದ್ದೇನೆ ಅಂತ ಹೇಳಿದ್ರೆ ಅವರು 8ನೇ ಮಾರ್ಕಿಗೆ ಟಿಕ್ ಮಾರ್ಕ್ ಹಾಕ್ಬೋದು. ಸೊ ಇದರಲ್ಲಿ ಯಾವುದೇ ಥರ ಎಲಿಜಿಬಿಲಿಟಿ ಕ್ರೈಟೀರಿಯಾ ನಿಮಗೆ ಇದ್ದರೂ ಕೂಡ ನೀವು ಈ ಒಂದು ಸರ್ಟಿಫಿಕೇಟ್ ಪಡೆಯಲು ಅರ್ಹರಾಗಿರ್ತೀರಿ. ಸೊ ಇದರಲ್ಲಿ 8ರಲ್ಲಿ ಯಾವುದಾದ್ರೂ ಒಂದಕ್ಕೆ ಟಿಕ್ ಮಾರ್ಕ್ ಹಾಕಾದ್ಮೇಲೆ ನೆಕ್ಸ್ಟ್ ಅಂತ ಕಾಣ್ತಲ್ಲ ಅದರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತದೆ. ಸೊ ಇಲ್ಲಿ ಅಪ್ಲೋಡ್ ರಿಕ್ವೈರ್ಡ್ ಡಾಕ್ಯುಮೆಂಟ್ ಅಂತ ಕಾಣ್ತಲ್ಲ, ಸೊ ಇದರಲ್ಲಿ ಅಫಿಡೇವಿಟ್ ಅಂತ ಹೇಳಿದ್ರೆ ಮೊದಲು ತೋರಿಸ್ಕೊಟ್ಟೆ ಅಫಿಡೇವಿಟ್ ಹೇಗಿರ್ತದೆ, ಹೆಂಗೆ ಡೌನ್ಲೋಡ್ ಮಾಡ್ಕೊಬೇಕಂತ ಹೇಳಿ. ಸೊ ಅವ್ನು ಡೌನ್ಲೋಡ್ ಮಾಡಿ ಅದನ್ನು ಫಿಲ್ ಮಾಡಿ ಅದನ್ನು ನೀವು 500 KB ಒಳಗೆ ಅದನ್ನು ಇಟ್ಕೊಂಡಿರಿ. ಮತ್ತು ನೆಕ್ಸ್ಟ್ ಬಂದುಬಿಟ್ಟು ಬರ್ತ್ ಸರ್ಟಿಫಿಕೇಟ್ಸು, ಮ್ಯಾರೇಜ್ ಸರ್ಟಿಫಿಕೇಟು ಅಂದರೆ ಯಾವುದೇ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇದ್ರೂ ಇಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ಓಕೆನಾ? ಇಲ್ಲಿ ಅಪ್ಲೋಡ್ ಮಾಡಿದೆ ಹೇಗೆ ಅಂತ ಹೇಳಿದ್ರೆ ಚೂಸ್ ಫೈಲ್ ಅಂತ ಕಾಣ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೆ ನಿಮ್ಮ ಫೈಲ್ ಮ್ಯಾನೇಜರ್ ಓಪನ್ ಆಗುತ್ತೆ. ಸೊ ಬರ್ತ್ ಸರ್ಟಿಫಿಕೇಟ್ ಅಂತ ಹೇಳಿದ್ರೆ ಬರ್ತ್ ಸರ್ಟಿಫಿಕೇಟ್ ನೀವೇನು ಸ್ಕ್ಯಾಮ್ ಇಟ್ಕೊಂಡಿರ್ತೀರಲ್ಲ ಅದ್ರ ಮೇಲೆ ಟ್ಯಾಪ್ ಮಾಡಿ ಅದ್ರಲ್ಲಿ ಬಂದು ಕೂರುತ್ತೆ. ಇಲ್ಲಿ ಅಪ್ಲೋಡ್ ಡಾಕ್ಯುಮೆಂಟ್ ಅಂತ ಹೇಳಿ ಕ್ಲಿಕ್ ಮಾಡ್ಕೊಳ್ಳಿ, ಅದು ವೆಬ್ಬಿಗೆ ಅದು ಅಪ್ಲೋಡ್ ಆಗುತ್ತೆ.
ಮತ್ತು ನೀವು ಎಲ್ಲ ರಿಕ್ವೈರ್ಮೆಂಟ್ ಡಾಕ್ಯುಮೆಂಟನ್ನ ಅಪ್ಲೋಡ್ ಮಾಡಾದಮೇಲೆ ನೆಕ್ಸ್ಟ್ ಬಂದುಬಿಟ್ಟು ನೀವು ಇಲ್ಲಿ ಸಬ್ಮಿಟ್ ಅಂತ ಕಾಣ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ ಕೂಡ ನಿಮಗೆ ನೆಕ್ಸ್ಟ್ ಒಂದು ಪೇಜ್ ಓಪನ್ ಆಗುತ್ತೆ. ನೆಕ್ಸ್ಟ್ ವಿಂಡೋ ಬಂದುಬಿಟ್ಟು ಇಲ್ಲಿವರೆಗೂ ಏನು ಫಿಲ್ ಮಾಡಿದ್ರಲ್ಲ ಆ ಎಲ್ಲ ಡೀಟೇಲ್ಸ್ಲಿ ಶೋ ಆಗುತ್ತೆ. ಕರೆಕ್ಟಾಗಿ ಇದೆ ಅಂದ್ಕೊಳ್ಳಿ ನೀವೇನು ಮಾಡಬೇಕು, ಇಲ್ಲಿ ಪ್ರೊಸೀಡ್ ಟು ಇ ಸೈನ್ ಅಂತ ಕಾಣ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಕೊಳ್ಳಿ ನಿಮಗೆ ಆಧಾರ್ ವೆಬ್ಸೈಟಿಗೆ ರೀಡೈರೆಕ್ಟ್ ಆಗುತ್ತೆ. ಪ್ರೊಸೀಡ್ ಟು ಇ ಸೈನ್ ಅಂತ ಕ್ಲಿಕ್ ಮಾಡಿಕೊಳ್ಳಿ ನಿಮಗೆ ನೆಕ್ಸ್ಟ್ ಇಲ್ಲಿ ಆಧಾರ್ ಅಥೆಂಟಿಕೇಷನ್ ಹೋಗುತ್ತೆ. ಸೊ ಇಲ್ಲಿ ನೀವು ನಿಮ್ಮ ಆಧಾರ್ ನಂಬರನ್ನು ಟೈಪ್ ಮಾಡಬೇಕಾಗುತ್ತೆ. ನಿಮ್ಮ ಆಧಾರ್ ನಂಬರ್ ಟೈಪ್ ಮಾಡಾದಮೇಲೆ ಇಲ್ಲಿ ನೀವು ಆಧಾರ್ OTP ಅಂತ ಕಾಣ್ತಲ್ಲ ಅದ್ರ ಮೇಲೆ ಟಿಕ್ ಮಾರ್ಕ್ ಹಾಕಬೇಕಾಗುತ್ತೆ. ನೆಕ್ಸ್ಟು ನಿಮ್ಮ ಆಧಾರ್ ಕಾರ್ಡಲ್ಲಿ ಯಾವ ಫೋನ್ ನಂಬರ್ ಇರುತ್ತೋ ಆ ಫೋನ್ ನಂಬರ್ ಒಂದು OTP ಬರುತ್ತೆ. ಆ OTPನ ಇಲ್ಲಿ ನೀವು ಟೈಪ್ ಮಾಡಬೇಕಾಗುತ್ತೆ. ಇಲ್ಲಿ ಒಂದು ಬಾಕ್ಸ್ ಕಾಣ್ತೋ ಅದ್ರ ಮೇಲೆ ಟಿಕ್ ಮಾರ್ಕ್ ಹಾಕಬೇಕಾಗುತ್ತೆ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ನೆಕ್ಸ್ಟ್ ಇಲ್ಲಿ ನಿಮಗೆ ಕ್ಲಿಕ್ ಹಿಯರ್ ಟು ಡೌನ್ಲೋಡ್ ಅಪ್ಲಿಕೇಶನ್ ಅಂತೇಳಿ ನೆಕ್ಸ್ಟ್ ವಿಂಡೋ ಓಪನ್ ಆಗುತ್ತೆ. ಸೊ ನೀವು ಇಲ್ಲಿ ಡೌನ್ಲೋಡ್ ಅಂತ ಕಾಣ್ತಲ್ಲ ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮಗೆ ಡೌನ್ಲೋಡ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸ್ನೇಹಿತರೆ ನಿಮಗೆ ಈ ಥರ ಒಂದು PDF ಫಾರ್ಮೆಟಲ್ಲಿ ನಿಮ್ಮ ಒಂದು ಫೈಲ್ ಮ್ಯಾನೇಜರಿಗೆ ಬಂದು ಡೌನ್ಲೋಡ್ ಆಗಿರುತ್ತೆ. ಸೊ ಅದನ್ನು ನೀವು ಜೆರಾಕ್ಸ್ ತೆಗೆಸಿ ಅದನ್ನು ನೀವು ತಹಶೀಲ್ದಾರಿಗೆ ಕೊಟ್ಕೊಳ್ಳೋ ಅವರು ಎಲ್ಲ ಪರಿಶೀಲನೆ ಮಾಡಿ ಎಲ್ಲ ಡಾಕ್ಯುಮೆಂಟ್ಸ್ ಪರಿಶೀಲನೆ ಮಾಡಿ ತದನಂತರದಲ್ಲಿ ನಿಮಗೆ ಒರಿಜಿನಲ್ ಡಾಕ್ಯುಮೆಂಟ್ಸ್ ನಿಮ್ಮ ಕೈಗೆ ಹಸ್ತಾಂತರ ಮಾಡ್ತಾರೆ ಸ್ನೇಹಿತರೆ. ಇದಾಗಿತ್ತು ಹೇಗೆ ಶಾಶ್ವತ ನಿವಾಸ ಸ್ಥಾನ ಪ್ರಮಾಣ ಪತ್ರ ಅಥವಾ ಪರ್ಮನೆಂಟ್ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಹೇಗೆ ಪಡೆದುಕೊಳ್ಳುವುದು ಎಂದು. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.